ಮೈಸೂರು ನಗರದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜ್. ಇಲ್ಲಿ ಸುಮಾರು 11,000 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಮಾರ್ಡಿಸ್ ಕಾಲೇಜಿನಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಕುಟುಂಬದಿಂದ ಬಂದಿದ್ದು ಮತ್ತು ಹಳ್ಳಿಗಾರರಿಂದ ಬಂದಿದ್ದು ಆ ವಿದ್ಯಾರ್ಥಿಗಳೇ ಹೆಚ್ಚು ಜನ ಇಲ್ಲಿ ವಿದ್ಯೆಯನ್ನ ಪಡಿತಕ್ಕಂಥವ್ರು. ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಬಂದಿದ್ದೆ. ಇಲ್ಲಿರ್ತಕ್ಕಂಥ ಜಾಗದಲ್ಲೇ ಸ್ಥಳಾವಕಾಶ ಇಲ್ಲದಿದ್ರೂ ಕೂಡ ಬಹಳ ಕಷ್ಟದಲ್ಲಿ ಕಟ್ಟಡಗಳ ಕೊರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೆ. ಆಗ ನಾನು ಹೊಸದಾಗಿ ಬಡವರಲ್ಲಿ ಕಾಮರ್ಸ್ ಕಾಲೇಜಿನ ಇಲ್ಲಿಂದ ಅಲ್ಲಿಗೆ ಮಾಡಿ ಕಾಮರ್ಸ್ ಕಾಲೇಜಿನ ಇಲ್ಲಿ 3 ವಿಭಾಗಗಳು ಕೂಡ ನಡೀತಾ ಇದ್ದಾವೆ. ವಾಣಿಜ್ಯ ಕಾಲೇಜು, ಆರ್ಟ್ಸ್ ಕಾಲೇಜು ಮತ್ತು ಸೈನ್ಸ್ ಕಾಲೇಜು 3 ವಿಭಾಗಗಳು ಕೂಡ ನಡೀತಾ ಇದ್ದಾವೆ. ಬಹಳ ಹಳೆ ಕಟ್ಟಡ ಇದು, ಹಳೆಯ ಕಟ್ಟಡ. ನಾವೆಲ್ಲ ಮೈಸೂರಿನಲ್ಲೇ ಓದಿದ್ದು. ನಾನು ಹೈಸ್ಕೂಲಿಂದ ಲಾ ಮುಗಿಸೋವರೆಗೂ ಮೈಸೂರಿನಲ್ಲೇ ಓದಿದ್ದು, ಮತ್ತೆ ಲಾಯರ್ ಕೆಲಸ ಕೂಡ ಇಲ್ಲೇ ಮಾಡಿದ್ದು. ಹಾಗಾಗಿ ಮೈಸೂರಿನ ಸಮಸ್ಯೆಗಳು, ಮಾರ್ಡಿಸ್ ಕಾಲೇಜಿನ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ನನಗೆ ಅರಿವಾಗಿತ್ತು. ಹಾಗಾಗಿ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿ ಈಗ ಮೈಸೂರಿನಲ್ಲಿ ಆ ಕಾಮರ್ಸ್ ಕಾಲೇಜು ಸುಮಾರು 4,000 ವಿದ್ಯಾರ್ಥಿನಿಯರಿದ್ದಾರೆ. 4,000 ವಿದ್ಯಾರ್ಥಿನಿಯರಿದ್ದಾರೆ. ಅಲ್ಲಿ 600 ಜನರಿಗೆ ಹಾಸ್ಟೆಲ್ ಇದೆ. ಈಗ ಅಡಿಗಲ್ ಆಗ್ತಾ ಇದ್ದೀವಲ್ಲ, ಸುಮಾರು ಇನ್ನೂ 600 ಜನ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ. ನಾನು ಹಿಂದೆ ಬಂದಿದ್ದೆ, ಈಗ ಸ್ವಲ್ಪ ತಿಂಗಳ ಹಿಂದೆ ನಾನು ಸುಧಾಕರ್ ಎಲ್ಲ ಬಂದಿದ್ದೆ. ನೋಡಿದ್ರು ಬಹಳ ಶಿಥಿಲ ಆಗಿತ್ತು. ಮತ್ತೆ ವಿದ್ಯಾರ್ಥಿನಿಯರು ಬಹಳ ಭಯದಿಂದ ವಿದ್ಯಾಭ್ಯಾಸ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಒಂದು ಹೊಸ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಸೈನ್ಸ್ ಮತ್ತು ಆರ್ಟ್ಸ್, ಕಾಮರ್ಸ್, ಇಲ್ಲಿ ಸೈನ್ಸು ಮತ್ತು ಆರ್ಟ್ಸ್ ಸುಮಾರು 1,400 ಸುಮಾರು 1,700 ಜನರಿಗೆ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ.